ನಮಸ್ಕಾರ. ಹಳೆಯ ಸೀರೆ, ಹಳೆ ಬಟ್ಟೆಗಳಿದ್ರೆ ಸಾಕು, ಸುಂದರವಾದ ಡೋರ್ ಮ್ಯಾಟ್, ಬೆಡ್ಶೀಟ್ ನೀವೇ ಮನೆಯಲ್ಲೇ ಮಾಡ್ಕೋಬೋದು. ನೋಡಿ, ಹಳೆಯ ಸೀರೆ ತಗೊಂಡಿದ್ದೀನಿ, ನೀವೇ ನೋಡ್ತಾ ಇದ್ದೀರಾ, ತುಂಬ ಹಳೆಯದಾಗ್ಬಿಟ್ಟಿತ್ತು. ಒಂದು ಸೈಡಲ್ಲಿ ಸ್ವಲ್ಪ ಹರಿದೋಗಿತ್ತು ಈ ಸೀರೆನೂ. ಈ ಸೀರೆನೂ ನಾನು ಫಸ್ಟು ಮಧ್ಯಕ್ಕೆ ಒಂದು 2 ಪೀಸ್ ಮಾಡಿಕೊಂಡೆ. ಮತ್ತು ನೀವು ಆ 2 ಪೀಸ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಫೋಲ್ಡ್ ಮಾಡಿಬಿಟ್ಟು ಮತ್ತೆ ಮಧ್ಯಕ್ಕೆ ಇನ್ನೂ ಒಂದು ಪೀಸ್ ಮಾಡ್ಕೋಬೇಕಂದ್ರೆ ಒಂದು ಸೀರೆನೂ 4 ಪೀಸಸ್ ಆಗಿ ಮಾಡ್ಕೋಬೇಕು. ಹಂಗೆ 2 ಸೀರೆ ತಗೋಬೇಕು. ಹಳೇದು ಯಾವುದೇ ಆಗಲಿ 2 ಸೀರೆ ತಗೊಂಡು ನೀವು 4 ಅಂದರೆ 8 ಪೀಸಸ್ ಮಾಡಿ ಸೈಡ್ಗೆ ಇಕ್ಕೊಬಿಡಿ. ಮತ್ತು ಒಂದು ಸೈಡಲ್ಲಿ ಗಂಟು ಹಾಕ್ಕೊಳ್ಳಿ. ಮತ್ತು ಎಣೆದುಕೊಂಡು ಬರಬೇಕು. ಸೇಮ್ ಚೈನ್ ಬರುತ್ತಲ್ಲ, ಹಿಂಗೆ ಕಾಣಿಸುತ್ತೆ, ನೀವೇ ನೋಡ್ತಾ ಇದ್ದೀರಲ್ಲ. ನಿಮಗೆ ಮ್ಯಾಟ್ ಎಷ್ಟುದ್ದ ಬೇಕು, ಇವಾಗ ನಿಮಗೆ ಗೊತ್ತಿರುತ್ತೆ ಮ್ಯಾಟ್ ಇಷ್ಟುದ್ದ ನಮಗೆ ಬೇಕು ಅಂದ್ಕೊಳ್ಳೋರು ಅಷ್ಟುದ್ದ ಚೈನ್ ಥರ ಎಣೆದುಕೊಂಡು ಬನ್ನಿ. ತುಂಬ ಸುಲಭ, ನೀವೇ ನೋಡ್ತಾ ಇದ್ದೀರಲ್ಲ. ಜಾಸ್ತಿ ಟೈಮ್ ಕೂಡ ತಗೊಳ್ಳಲ್ಲ, ತುಂಬ ಚೆನ್ನಾಗೂ ಕಾಣಿಸುತ್ತೆ ಡಿಫ್ರೆಂಟಾಗಿ. ಒಂದಷ್ಟುದ್ದ ನನಗೆ ಸಾಕನ್ನಿಸ್ತು. ಮತ್ತು ಇನ್ನೊಂದು ಸತಿ ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡ್ ಮಾಡ್ಕೊಂಡು ಬರೋವಾಗ ಒಳಗಡೆಯಿಂದ ಈ ಥರ ಎಳಿಬೇಕು. ಇದನ್ನು ಹಂಗೆ ಬಿಡಬೇಕು. ನೋಡಿ, ಈ ಥರ ಎಳೆದಿರ್ತೀರಲ್ಲ ನೀವು ಸೀರೆನೂ, ಅದನ್ನು ಹಂಗೆ ಬಿಡಬೇಕು. ಒಳಗಡೆಗೆ ಹಿಂಗೆ ತೆಗೆದುಕೊಬಿಡಬಾರ್ದು. ಇಷ್ಟಿಷ್ಟುದ್ದ ಹಿಂಗೆ ಸೇಮ್ ನಾನು ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಸೇಮ್ ಇದೇ ಥರನೇ ಇವಾಗ ಸೆಕೆಂಡ್ ರೌಂಡು ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಸೇಮ್ ಹಂಗೆ ಕಂಪ್ಲೀಟ್ ಮಾಡ್ಕೋಬೇಕು ನೀವು ಕೂಡ. ನಂದಿನ್ನು ಸ್ವಲ್ಪ ಇದೆ ನೋಡಿ. ಸೇಮ್ ಸೆಕೆಂಡ್ ರೌಂಡು ನಾನು ಈ ಥರ ಮಾಡ್ಕೊಬಿಟ್ಟೆ. ಮತ್ತು ಇದು ಪೂರ್ತಿ ಆದಮೇಲೆ ನಾನು ಮತ್ತೆ ಏನು ಮಾಡಬೇಕಂತ ಹೇಳ್ತೀನಿ ನೋಡಿ. ಇದನ್ನೇ ನೀವು ಕಂಟಿನ್ಯೂ ಮಾಡ್ಕೊಂಡು ಬರಬೇಕು, ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ. ಇವಾಗ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಯ್ತಲ್ಲ, ಈ ಥರ ಮಾಡ್ಕೊಂಡು ಬಂದಮೇಲೆ ಮತ್ತೆ ಈ ಸೀರೆ ಇರುತ್ತಲ್ಲ, ಈ ಸೀರೆನ ಅದ್ರ ಒಳಗಡೆಯಿಂದ ಎಳಿಬೇಕು ನೀವು. ನೋಡಿ, ಇದಾದಮೇಲೆ ಇವಾಗ ಸೀರೆನ ಅದರೊಳಗಡೆಯಿಂದ ಈ ಥರ ಎಳಿತಾ ಬರಬೇಕು. ಒಳಗಡೆಯಿಂದ ಈ ಥರ ಎಳಿತಾ ಇದ್ದರೆ ಬರ್ತಾ ಇರುತ್ತೆ. ಒಂದರೊಳಗಡೆಗೆ ಈ ಥರ ಎಳಿತಾ ಇರಿ ಸೀರೆನು. ಲಾಸ್ಟ್ ಆಗೋಗುತ್ತಲ್ಲ, ಸೇಮ್ ಇದು ಪೂರ್ತಿ ಆಗೋದ್ಮೇಲೆ ಸೀರೆನ ಮತ್ತೆ ಹಿಂಗೆ ಎಳೆದುಬಿಡಿ. ಒಳಗಡೆಯಿಂದ ಎಳೆದುಬಿಟ್ರೆ ಇವಾಗ ಡಬಲ್ ಫೋಲ್ಡ್ ಬಂದಿರುತ್ತಲ್ಲ, ಅದು ಸಿಂಗಲ್ ಆಗೋಗುತ್ತೆ. ಒಳಗಡೆಯಿಂದ ಎಳೆದುಬಿಟ್ರೆ ಬಂದುಬಿಡುತ್ತೆ ಸೀರೆ. ಸೇಮ್ ನೋಡಿ, ನಾನು ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ, ನಿಮಗೆ ಗೊತ್ತಾಗ್ತಾ ಇದೆಯಲ್ಲ. ಈ ಥರ ಒಂದರೊಳಗಡೆಯಿಂದ ಒಂದು ಸೇಮ್ ಹೇಳ್ಕೊಂಡು ಬನ್ನಿ. ಫಸ್ಟೇ ನಾವು ಲೂಸಾಗಿ ಮಾಡ್ಕೊಂಡಿರಬೇಕು, ಜಾಸ್ತಿ ಟೈಟಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ. ಮತ್ತು ಈ ಥರ ಲಾಸ್ಟ್ವರೆಗೂ ಮಾಡಿಬಿಟ್ಟು ಈ ಥರ ಎಳೆದುಬಿಟ್ಟಿದ್ದೀನಿ ಸೀರೆನೂ ಒಂದರೊಳಗಡೆಯಿಂದ ಒಂದು. ಮತ್ತು ಸೆಕೆಂಡ್ ಆದಮೇಲೆ ಮತ್ತೆ ತರ್ಡ್ದು ಸೇಮ್ ನಾನು ಸೆಕೆಂಡಲ್ಲಿ ನಿಮ್ಗೆ ತೋರಿಸಿದ್ನಲ್ಲ, ಸೇಮ್ ಈ ಥರ ಎಳೆದ್ಬಿಟ್ಟು ಹಿಂಗೆ ಸ್ವಲ್ಪ ಬಿಡಬೇಕು. ಸ್ವಲ್ಪ ಲೂಸಾಗಿ ಬಿಟ್ಕೊಂಡು ಬರಬೇಕು, ಜಾಸ್ತಿ ಟೈಟಾಗಿರಬಾರ್ದು. ಇದನ್ನೇ ನೀವು ಕಂಟಿನ್ಯೂ ಮಾಡಬೇಕು. 2 ಸೀರೆ ನೀವು ಮಾಡ್ಕೋಬೇಕಂತಿರ್ತೀರಲ್ಲ, ನಿಮ್ಗೆ ಎಷ್ಟು ದೊಡ್ಡದಾಗಬೇಕು. ಇದನ್ನೇ ನೀವು ಬೆಡ್ಶೀಟ್ ಥರ ಮಾಡ್ಕೋಬೇಕಂದ್ರೆ ಒಂದು 3-4 ಸೀರೆ ಯೂಸ್ ಮಾಡಿದ್ದೀರಂದರೆ ನಿಮ್ಗೆ ಇವಾಗ ದೊಡ್ಡದಾಗಿ ಒಂದಷ್ಟು ಬೆಡ್ಶೀಟ್ ಥರ ಆಗುತ್ತೆ. ತುಂಬ ಚೆನ್ನಾಗೂ ಡಿಫ್ರೆಂಟಾಗೂ ಕಾಣಿಸುತ್ತೆ ಇದು. ಇವಾಗ ಹಳೆ ಬಟ್ಟೆಗಳು ಸಾಮಾನ್ಯವಾಗಿ ನಾವು ಮನೇಲಿ ಇಟ್ಟಿರ್ತೀವಲ್ಲ, ಸೀರೆಗಳನ್ನ ಹಂಗೆ ಇಡೋ ಬದಲು ಈ ಥರ ಟ್ರೈ ಮಾಡ್ಬೋದು ನೀವು. ನೋಡಿ, ಥರ್ಡ್ ರೌಂಡು ತೋರಿಸ್ತಾ ಇದ್ದೀನಿ. ಸೇಮ್ ಥರ್ಡೇ ಅಲ್ಲ, ನೆಕ್ಸ್ಟ್ ನೀವು ಮಾಡೋವೆಲ್ಲ ಇದೇ ಥರನೇ ಮಾಡ್ಕೋಬೇಕು. ನೋಡಿ, ಈ ಥರ ಒಂದು ಸ್ವಲ್ಪ ಒಳಗಡೆಗೆ ಹಾಕಿ ಈ ಥರ ಎಳಿತಾ ಇದ್ದೀನಲ್ಲ, ಲಾಸ್ಟ್ ಎಡ್ಜಸ್ವರೆಗೂ ಸೇಮ್ ಇದೇ ಥರನೇ ಮಾಡಿ. ಮತ್ತು ನಾನು ಥರ್ಡ್ ರೌಂಡಲ್ಲಿ ನಿಮ್ಗೆ ತೋರಿಸಿದ್ನಲ್ಲ, ಸೀರೆನ ಮತ್ತೆ ಒಂದರೊಳಗಡೆಯಿಂದ ಒಂದು ಹಾಕ್ಕೊಂಡು ಬರಬೇಕು. ನೋಡಿ, ಈ ಥರ ಸೇಮ್ ಒಂದರೊಳಗಡೆಯಿಂದ ಒಂದು ಹಾಕ್ಕೊಂಡು ಬಂದುಬಿಡಿ. ಲಾಸ್ಟ್ ಎಡ್ಜಸ್ವರೆಗೂ ಇದೇ ಥರ ಮಾಡಿ. ಮತ್ತು ಇನ್ನೂ ಒಂದು ಸೀರೆ ನಾವು ತಗೊಂಡಿದ್ವಿ, ಇದನ್ನು ನೋಡಿ ಎಳಿತಾ ಇದ್ದೀನಿ. ಸೇಮ್ ಹಿಂಗೆ ಒಂದರೊಳಗಡೆಯಿಂದ ಒಂದು ಹಾಕಿ ಎಳಿತಾ ಬರಬೇಕು ನೀವು. ನಾವು ಲೂಸಾಗೆ ಎಳೆದಿರ್ತೀವಲ್ಲ, ಏನು ಕಷ್ಟ ಏನಾಗಲ್ಲ ಈ ಥರ ಸೀರೆನ ಎಳಿಯೋಕ್ಕೆ. ನಾನೊಂದು 2 ಸೀರೆ ಯೂಸ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ನೀವು ಇನ್ನೂ ಕಲರ್ ಕಾಂಬಿನೇಷನ್ ನಮ್ಗೆ ಚೆನ್ನಾಗಿರಬೇಕು ಮ್ಯಾಟು ಅನ್ನೋರು, ನಿಮ್ಮ ಹತ್ರ ಸ್ವಲ್ಪ ಇವಾಗ ಚೆನ್ನಾಗಿರೋ ಸೀರೆ ಇದೆ, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂದರೆ ನನ್ನ ಹತ್ರ ಇದ್ದಿದ್ದು ಹಳೆ ಸೀರೆಗಳಲ್ಲಿ ನಾನು ತೋರಿಸಿದ್ದೀನಿ. ಒಬ್ಬೊಬ್ರಿಗೆ ಇವಾಗ ಒಳ್ಳೆ ಸೀರೆ ಅಂದರೆ ಸ್ವಲ್ಪ ಹರಿದೋಗಿರೋ ಸೀರೆನೇ ಕಲರ್ ಕಾಂಬಿನೇಷನ್ ಚೆನ್ನಾಗಿರಬೇಕು ಅನ್ನೋರು ನೀವು ಬೇರೆ ಕಲರ್ ಅಂದರೆ ಇವಾಗ ಬ್ಲ್ಯಾಕ್ ರೆಡ್ಡು ಇಲ್ಲ ಯೆಲ್ಲೋ ಗ್ರೀನ್ ಆ ಥರ ಯಾವುದೇ ಕಾಂಬಿನೇಷನಲ್ಲಿ ಬೇಕಾದರೂ ನೀವು ಮಾಡ್ಕೋಬೋದು. ನೋಡಿ, ಇನ್ನು ಲಾಸ್ಟು ತೋರಿಸ್ತಾ ಇದ್ದೀನಿ. ಈ ಥರ ಹಾಕ್ಕೊಂಡ್ಮೇಲೆ ಎಳೆದ್ಬಿಟ್ಟೆ. ಇನ್ನೇನು ಲಾಸ್ಟ್ ಎಡ್ಜಸ್ಗೆ ಬಂದುಬಿಡ್ತು. ನಂದು 2ನೇ ಸೀರೆ ಕೂಡ ಕಂಪ್ಲೀಟ್ ಆಗೋಯ್ತು. ಇನ್ನು ಲಾಸ್ಟ್ ಎಡ್ಜಸ್ ಹಂಗೆ ಇರುತ್ತಲ್ವ, ನೀವೇನು ಮಾಡಬೇಕಂದ್ರೆ ಲಾಸ್ಟ್ ಎಡ್ಜಸ್ ಬಂದಾಗ 2 ಹಿಡ್ಕೋಬೇಕು. 2 ಎಣ್ತಿರ್ತಿರಲ್ಲ, 2 ಹಿಡ್ಕೊಂಡು ನೋಡಿ, 2 ಹಿಡ್ಕೋಬೇಕು. ಅದರೊಳಗಡೆಯಿಂದ ಈ ಸೀರೆನ ಮತ್ತೆ ತೆಗಿಬೇಕು. ಸೇಮ್ ಇದನ್ನೇ ಕಂಟಿನ್ಯೂ ಮಾಡಬೇಕು. 2 ಹಿಡ್ಕೋಬೇಕು ಮತ್ತು ಅದರೊಳಗಡೆಯಿಂದ ಸೀರೆ ತೆಗಿಬೇಕು. ಆ ಸೀರೆ ಪೀಸ್ ಇತ್ತಲ್ಲ, ಇದನ್ನ ಒಳಗಡೆಗೆ ತೆಗಿಬೇಕು. ಮತ್ತೆ 2 ಹಿಡ್ಕೊಂಡೆ, ಮತ್ತು ಈ ಸೀರೆನೂ ಮತ್ತೆ ಒಳಗಡೆಯಿಂದ ತೆಗಿತಾ ಇದ್ದೀನಿ. ಸೇಮ್ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬರಬೇಕು. ಲಾಸ್ಟ್ ಎಡ್ಜಸ್ ಇದೆಯಲ್ಲ, ಲಾಸ್ಟ್ ಎಡ್ಜಸ್ವರೆಗೂ ಸೇಮ್ ಈ ಥರನೇ ಮಾಡ್ಕೊಂಡು ಬಂದರೆ ಅದು ಲಾಕ್ ಆಗಿಬಿಡುತ್ತೆ. ನಿಮಗೆ ಲಾಸ್ಟಲ್ಲಿ ಹಂಗೆ ಇದೆ ಅನಿಸುತ್ತಲ್ವ, ಅದು ಕರೆಕ್ಟಾಗಿ ಅಂದರೆ ಸೈಡ್ ಎಡ್ಜಸ್ ಕರೆಕ್ಟಾಗಿ ಎಣೆದಂಗೆ ಬರಬೇಕು ಅಂತಂದರೆ ನಿಮ್ಗೆ ಇವಾಗ ಎಷ್ಟು ಬೇಕೋ ಅಷ್ಟು. ಇವಾಗ ನಾನು 2 ಸೀರೆಯಲ್ಲಿ ತೋರಿಸಿದ್ದೀನಲ್ಲ, ನೀವು ಬೆಡ್ಶೀಟ್ ಥರ ಎಲ್ಲ ಮಾಡ್ಕೋಬೇಕಂದ್ರೆ ನಾನು ಮೊದಲೇ ಹೇಳಿದೆ, ಸ್ವಲ್ಪ ದೊಡ್ಡದಾಗಿ ಮಾಡ್ಕೋಬೇಕಂದ್ರೆ 3-4 ಸೀರೆಯಲ್ಲಿ ಮಾಡಿಕೊಂಡು ಲಾಸ್ಟ್ ಎಡ್ಜಸ್ಸು ಸೇಮ್ 2 ಇಟ್ಕೊಂಡು ಇನ್ನೊಂದು ಸೀರೆ ಪೀಸ್ನ ಒಳಗಡೆಯಿಂದ ಹಿಂಗೆ ತೆಗಿಬೇಕು.
ನಿಮಗೆ ವಿಡಿಯೋ ನೋಡಿದ್ರೆ ಒಂದು ಸತಿ ಮಾಡೋವಾಗ ಒಂದು ಸತಿ ಕರೆಕ್ಟಾಗಿ ವಿಡಿಯೋ ನೋಡಿ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ, ಕನ್ಫ್ಯೂಸ್ ಏನಾಗಲ್ಲ. ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನಲ್ಲ ಅದನ್ನು ನೋಡಿಕೊಂಡು ಮಾಡಬೇಕು ನೀವು. ನೋಡಿ ಅದರೊಳಗಡೆಯಿಂದ ನಾನು ತೆಗೆದು ಬಿಡ್ತಾ ಇದ್ದೀನಿ. ಸೇಮ್ ಈ ಥರ ಲಾಸ್ಟಿಂದ ಬಂದುಬಿಡ್ತಲ್ಲ, ಲಾಸ್ಟಲ್ಲಿ ಸೇಮ್ ಎರಡು ಹಿಡ್ಕೊಂಡೆ, ಮತ್ತು ನಮ್ಮ ಕೈಯಲ್ಲಿ ಒಂದಿತ್ತು ಇದು ಎರಡನ್ನೂ ಹಿಡ್ಕೊಂಡು ಈ ಥರ ಎಳೆದ್ಬಿಡಿ. ಎಳೆದ್ಬಿಟ್ಟು ಎಕ್ಸ್ಟ್ರಾ ಇರೋತ್ತಲ್ಲ ಇದನ್ನು ಒಳಗಡೆಗೆ ಹಿಂಗೆ ತೆಗೆದುಬಿಡಿ. ಎಕ್ಸ್ಟ್ರಾ ಇರೋದನ್ನ ಹಿಂಗೆ ತೆಗೆದುಬಿಟ್ಟು ಮತ್ತು ಲಾಕ್ ಆಗುತ್ತೆ ಅದು ಟೈಟಾಗಿ ಹಿಂಗೆ ಗಂಟಾದಮೇಲೆ ಸ್ವಲ್ಪ ಬಟ್ಟೆ ಪೀಸ್ ಬಿಟ್ಟು ನಾನು ಕಟ್ ಮಾಡಿಬಿಟ್ಟೆ. ಇದನ್ನು ಆ ಹಿಂದ್ಗಡೆಗೆ ತಿರುಗಿಸ್ಬಿಟ್ಟು ಈ ಬಟ್ಟೆ ಪೀಸ್ನ ಒಳಗಡೆಗೆ ಸೇರಿಸ್ಬಿಡಿ. ಇಲ್ಲ ನಾವು ಸೂಜಿ ದಾರದಲ್ಲಿ ಹೊಲ್ಕೊತೀವಂದರೆ ಪರವಾಗಿಲ್ಲ. ನಾನೇನು ಸೂಜಿ ದಾರ ಬಳಸಿಲ್ಲ, ಹೊಲಿಗೆ ಯಂತ್ರ ಕೂಡ ಬೇಡ. ನನಗೆ ಒಂದು 15-20 ನಿಮಿಷ ಹಿಡಿತಷ್ಟೇ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.